ಇದೊಂದು ಎಲೆಯ ರಸನ ನಿಮ್ಮ ಕೂದಲಿನ ಬುಡಕ್ಕೆ ಹಚ್ಚಿದ್ರೆ ಸಾಕು, ಬೊಕ್ಕ ತಲೆಯವರೆಗೂ ತಲೆ ತುಂಬ ಕೂದಲು ಬೆಳೆಯುತ್ತೆ. ನಾಟಿ ಔಷಧಿಲಿ ತುಂಬ ಹೆಸರು ಮಾಡಿರೋ ಎಲೆ ಇದು. ಇದು ಸುಮಾರು ಒಂದು 40-50 ವರ್ಷ ಇತಿಹಾಸ ಇರುವ ನಾಟಿ ಔಷಧಿಲಿ ಪ್ರಸಿದ್ಧವಾದ ಇದು ಎಲೆ ಅಂತ ಹೇಳ್ತಾ, ಯಾವ ರೀತಿ ಮಾಡಿದೆ ಈ ಎಣ್ಣೆ, ಈ ಅದ್ಭುತವಾದ ಎಣ್ಣೆ ಅಂತ, ಮ್ಯಾಜಿಕಲ್ ಎಣ್ಣೆ ಅಂತಲೇ ಹೇಳ್ತೀನಿ. ಕೇವಲ ಒಂದೇ ಒಂದು ವಾರದಲ್ಲಿ ಬೊಕ್ಕ ತಲೆ, ಸುಮಾರು ವರ್ಷದಿಂದ ನಮ್ಮ ಕೂದಲೇ ಬೆಳೆದಿಲ್ಲ ಹೇಮಾ ಅನ್ನೋರಿಗೆ ಮ್ಯಾಜಿಕ್ ಆಗುತ್ತೆ. ನಮ್ಗೆ ಹೇರ್ ಫಾಲ್ ಆಗ್ತಿದೆ ಅಂದರೆ ಮಂಡಿವರೆಗೂ ಕೂದಲು ಬೆಳೆಯುತ್ತೆ ಅಂತ, ದಟ್ಟವಾಗಿ ಉದ್ದವಾಗಿ ಕಪ್ಪವಾಗಿ ಕೂದಲು ಬೇಕು ಅಂದರೆ ಈ ಎಲೆನ ತಂದಿಟ್ಕೊಳ್ಳಿ ಅಂತ ಹೇಳ್ತಾ, ಯಾವ ರೀತಿ ಮಾಡಿದೆ ಈ ಮ್ಯಾಜಿಕಲ್ ಎಣ್ಣೆ ಅಂತ ಇವತ್ತಿನ ವೀಡಿಯೋ ಡೀಟೇಲ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಜಾದು ಮಾಡೋ ಎಲೆಯಿಂದ ಮಾಡಿರೋ ಅದ್ಭುತವಾದ ಎಣ್ಣೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಫ್ರೆಂಡ್ಸ್, ಇಲ್ಲಿ ನಾನೊಂದು ದಪ್ಪ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿಲಿ ಸಿಪ್ಪೆ ಸಹ ಬೇಕು. ಒಂದು ಇಬ್ಬರಿಗಾಗಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಓಕೆನಾ? ನಾನೇನಂದೆ, ಬೊಕ್ಕ ತಲೆಯವರಿಗೂ ಕೂದಲು ಬೆಳೆಯುತ್ತೆ. ಈ ಈರುಳ್ಳಿ ಒಂದು ಎನ್ಸೈಮ್ ಇದೆ ಈರುಳ್ಳಿಲಿ, ಆಯಿತಾ? ನೋಡಿ, ಆ ಕಂಠ ಪಾಟ್ ಏನಿದೆಯೋ ಅದನ್ನು ತೆಗೆದುಬಿಡಿ, ಆಯಿತಾ? ಸೊ ನೆಕ್ಸ್ಟು ಇದನ್ನು ಉದ್ದುದ್ದಕ್ಕೆ ಹೆಚ್ಕೋಬೇಕು, ಆಯಿತಾ? ಇಲ್ಲಿ ಮೆಷರ್ಮೆಂಟ್ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಹೇಳ್ತೀನಿ. ನಾನು ವೀಡಿಯೋಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ನಮಗೆ ಕೂದಲೇ ಬೆಳೆದಿಲ್ಲ ಹೇಮ, ವರ್ಷಾನುಗಟ್ಲೆಯಿಂದ ಬಾಲ್ಡಿನೆಸ್ ಇದೆ ಅಂತ ಹೇಳೋರಿಗೆ ಈ ಈರುಳ್ಳಿ ಇದೆಯಲ್ಲ, ಇದನ್ನೇನಿಲ್ಲ, ಸ್ವಲ್ಪ ಜಜ್ಜಿಬಿಟ್ಟು ಕುಟಾಣಿಲಿ ಒಳಕಲ್ಲಲ್ಲಿ ಕುಟ್ಟುಬಿಟ್ಟು ಅದರ ರಸ ಬರುತ್ತಲ್ಲ, ಅದನ್ನು ಒಂದು ಕಾಟನಲ್ಲಿ ಅದ್ಬಿಟ್ಟು ನಿಮ್ಮ ಬುಡಕ್ಕೆ ಹಚ್ಕೊಳ್ಳಿ, ಆಯಿತಾ? ಅದು ಎಫೆಕ್ಟಿವ್. ಇನ್ನೊಂದು ರೆಮಿಡಿ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ. ನಮಗೆ ಒಂದೇ ವಾರದಲ್ಲಿ ಕೂದಲು ಚಿಗುರಬೇಕು, ನಮ್ಗೆ ಉದ್ದ ಬೇಕು, ಕೂದಲು ಕಪ್ಪು ಬೇಕು, ದಪ್ಪ ಬೇಕು, ಉದ್ದ ಬೇಕು ಅನ್ನೋರಿಗೆ ಈ ಸೆಕೆಂಡ್ ರೆಮಿಡಿ, ಆಯಿತಾ? ಸೊ ಇಲ್ಲಿ ನಾನು ನಾಟಿ ಎಲೆಗಳು ತೊಗೊಂಡಿದ್ದೀನಿ, ಕರ್ಬೇವಿನ ಸೊಪ್ಪಿನ ಎಲೆಗಳು. ಓಕೆನಾ? ಇಲ್ಲಿ ಸುಮಾರು 2 ಕಡ್ಡಿ ತೊಗೊಂಡಿದ್ದೀನಿ. 3 ಐಟಮ್ ಬೇಕಾಗಿರೋದು. ಸೊ ನೆಕ್ಸ್ಟು ಇಲ್ಲಿ ನಾನು ಮೆಂತ್ಯೆ, ಯಾರ್ಯಾರಿಗೆ ಹೇರ್ ಫಾಲ್ ಆಗ್ತಿದೆ, ಯಾರ್ಯಾರಿಗೆ ಬಾಲನೆರೆಗಳಿದೆ, ಯಾರ್ಯಾರಿಗೆ ಆಫ್ಟರ್ 50-40 ನಮಗೆ ಬಿಳಿ ಕೂದಲು ತುಂಬ ಇದೆ, ಹೇರ್ ಫಾಲ್ ಆಗ್ತಿದೆ, ಕಪ್ಪು ಬೇಕು ಕೂದಲು ಅನ್ನೋರಿಗೆ ಮೆಂತ್ಯೆ, ಯಾರ್ಯಾರಿಗೆ ಡ್ರೈ ಸ್ಕ್ಯಾಲ್ಪ್ ಇದೆ ಅಂಥವ್ರಿಗೂ ಜಾದು ಮಾಡುತ್ತೆ ಮೆಂತ್ಯೆ. ಇಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ, ಐರನ್ ಬಾಣಲಿನೇ ಆಗಬೇಕು ಫ್ರೆಂಡ್ಸ್. ಓಕೆನಾ? ಈಗ ನಾನು ಸುಮಾರು 2 ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ, ನಾಟಿ ಕರ್ಬೇವಿನ ಸೊಪ್ಪು. ನೆಕ್ಸ್ಟು ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಸ್ವಲ್ಪ ಕ್ರಷ್ ಮಾಡಿ ಕೈಯಲ್ಲಿ ಹಾಕ್ತಾಯಿದ್ದೀನಿ, ಸೊ ರಸ ರಿಲೀಸ್ ಆಗಲಿ. ನೋಡಿ, ಆ ರಸದಲ್ಲೇ ಇರೋದು ಎನ್ಸೈಮ್. ಈರುಳ್ಳಿಲಿ ಸಲ್ಫರ್ ಇದೆ. ಒಂದು ಸಲ ಗೂಗಲಲ್ಲಿ ಸರ್ಚ್ ಮಾಡಿ, ಸಲ್ಫರ್ ಎಷ್ಟು ಪ್ರಮಾಣದಲ್ಲಿ ನಮ್ಮ ಕೂದಲನ್ನ ಉದ್ದ ದಪ್ಪ ಚಿಗುರಂಗೆ ಮಾಡುತ್ತೆ ಅಂತ. ನಾನು ಅದಕ್ಕೆ ಹೇಳಿದ್ದು, ಬೊಕ್ಕ ತಲೆಯವರಿಗೂ ಕೂದಲು ಬೆಳೆಯುತ್ತೆ ಅಂಥ ಕೆಪಾಸಿಟಿ, ಯಥೇಚ್ಛವಾಗಿ ಸಲ್ಫರ್ ಇರೋದು ನಮಗೆ ತರಕಾರಿಗಳಲ್ಲಿ ಈರುಳ್ಳಿ, ಆಯಿತಾ? ಸೊ ಸಿಪ್ಪೆನೂ ಹಾಕಿದ್ದೀನಿ. ಸಿಪ್ಪೆ ಯಾಕೆ ಹಾಕ್ತೆ ಹೇಮ ಅಂದರೆ, ಕೂದಲು ಕಪ್ಪಗೆ ಮಾಡೋದು ಬೇಡವಾ? ಬಿಳಿ ಕೂದಲಿರೋರಿಗೆ ಕಪ್ಪಾಗಬೇಕಲ್ಲ, ಅದಕ್ಕೆ ಸಿಪ್ಪೆನೂ ಹಾಕಿದ್ದೀನಿ. ಇಲ್ಲಿ ನಾನು ಆ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಮೆಂತ್ಯ ಮುಳುಗಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಹೊರತು ನಾಟ್ ದ ವೈಸ್ ವರ್ಸ. ಎಣ್ಣೆ ಒಳಗೆ ಇದು ಮುಳುಗಿಲ್ಲ, ಇದರೊಳಗೆ ಎಣ್ಣೆ ಮುಳುಗಿದೆ. ಸೊ ಪ್ರಮಾಣ, ಅಳತೆ ನಿಖರವಾಗಿರಬೇಕು, ಪರ್ಫೆಕ್ಟಾಗಿರಬೇಕು. ಆವಾಗಲೇ ನಮಗೆ 1000% ಎಫೆಕ್ಟ್, ಆಯಿತಾ? ನಾನೇನಂದೆ ಸ್ಟಾರ್ಟಿಂಗಲ್ಲಿ, ಒಂದೇ ವಾರದಲ್ಲಿ ಮ್ಯಾಜಿಕ್ ಆಗುತ್ತೆ. ನೆಕ್ಸ್ಟು ಈಗ ಇದನ್ನು ಒಂದು 5 ನಿಮಿಷ ಶೇಕ್ ಮಾಡಬೇಡಿ, ಬಾಣಲಿ ಒಳಗೆ ಇಟ್ಬಿಡಿ. 5 ನಿಮಿಷ ಆದಮೇಲೆ ಇದನ್ನು ನಾನು ಸ್ಟವ್ ಮೇಲೆ ಇಟ್ಕೋತಾ ಇದ್ದೀನಿ. ಓಕೆ, 5 ನಿಮಿಷ ಇದು ಹಾಗೇ ಇರಬೇಕು. ನಾನು ಏನು ಮಾಡಿದೆ ಅಂದರೆ, ನೋಡಿ, ಇಲ್ಲೊಂದು ಟಿಪ್ ಹೇಳ್ತೀನಿ ನಿಮಗೆ. ನಾನೇನಂದೆ, ಈರುಳ್ಳಿನ ಹಾಕಬೇಕು ಅಂದೆ ಬಾಣಲಿಲಿ. ಹೆಂಗೆ ಹಾಕಬೇಕು? ಕೈಯಲ್ಲಿ ಕ್ರಷ್ ಮಾಡಿ ಹಾಕಿ ಎಂದೆ. ಯಾಕೆ? ರಸ ರಿಲೀಸ್ ಆಗುತ್ತೆ ಎಂದೆ. ಹೇಳಿದ್ನಾ? ಆ ರಸ ಹೋಗಿ ಎಣ್ಣೆಲಿ ಕುತ್ಕೊಂಡು, ಅದಕ್ಕೆ ನಾನು 5 ನಿಮಿಷ ಅದನ್ನು ಮುಚ್ಚಿಟ್ಬಿಡಿ, ಹಾಗೆ ಇಟ್ಬಿಡಿ, ಶೇಕ್ ಮಾಡಬೇಡಿ. ಆ ರಸ ಎಲ್ಲ ಹೋಗಿ ಎಣ್ಣೆಲಿ ಸೆಟ್ಲ್ ಆಗಲಿ. ಆವಾಗ ಇದನ್ನು ನೀವು ಸಿಮ್ಮಲ್ಲಿಟ್ಟು ಇದನ್ನು ಕುದಿಸ್ಬೇಕು. ಅರ್ಥ ಆಯ್ತಾ ಫ್ರೆಂಡ್ಸ್? ಇಲ್ಲೇ ನಾನು ಕೆಲವೊಂದು ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀನಿ, ಕೆಲವರು ಸ್ಕಿಪ್ ಮಾಡಿರ್ತಾರೆ. ಅದೇ ಪಾಯಿಂಟ್ ಬಂದು ಕೇಳ್ತಾರೆ, ಹೇಮ ಹೆಂಗೆ, ಏನು ಇದು ರೀಸನ್ನು ಈರುಳ್ಳಿ ಹಾಕೋದ್ರಿಂದ ಕೂದಲು ಬೆಳೆಯುತ್ತೆ? ಎಸ್, ಇವಾಗ ನಾನು ಎಕ್ಸ್ಪ್ಲೈನ್ ಮಾಡಿದೆ ಅದನ್ನು, ಆಯಿತಾ? ಒಂದೊಂದು ಬಿಟ್ಟಲ್ಲೂ ನಾವು ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ನಾನು. ಈಗ ಒಂದು 5 ನಿಮಿಷ ಅದನ್ನು ಮುಚ್ಚಿಟ್ಬಿಟ್ಟೆ. ನೋಡಿ, ಎಲ್ಲ ಕರಗಲಾಗಿ ಚೆನ್ನಾಗಿ ಡೀಪ್ ಫ್ರೈ ಆಗಿದೆ. ಇದು ಮತ್ತೆ ರಿಪೀಟ್ ಮಾಡ್ತಿದ್ದೀನಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಮೆಂತ್ಯದೊಳಗೆ ಎಣ್ಣೆ ಇದೆ ಹೊರತು ಎಣ್ಣೆ ಒಳಗೆ ಇದಿಲ್ಲ. ಯಾಕೆ ಅಂದರೆ, ನೀವು ಮಾಡುವಾಗ ನೀವು ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ವಾಟ್ ಈಸ್ ದ ಡಿಫ್ರೆನ್ಸ್ ನಾ ಹೇಳಿದ್ದು. ಓಕೆ, ಮತ್ತು ಇದನ್ನು ಯಾವಾಗ ಹಚ್ಚಬೇಕು, ಯಾವ ಟೈಮಲ್ಲಿ ಹಚ್ಚಬೇಕು, ಯಾವಾಗ ಅಂದರೆ ಆವಾಗ ಹಚ್ಚೋಕ್ಕಾಗಲ್ಲ. ಇದನ್ನು ನಾನು ಹೇಳ್ತೀನಿ ಯಾವಾಗ ಹಚ್ಚಬೇಕು ಅಂತ, ಆಯಿತಾ? ಇದನ್ನು ಹಚ್ಕೊಂಡು ಹೊರಗಡೆ ಹೋಗೋಂಗಿಲ್ಲ. ಯಾಕಂದರೆ ನೀವು ಹೊರಗಡೆ ಹೋಗೋವಾಗ ಒಂದು ಸ್ಕಾರ್ಫ್, ಒಂದು ಕ್ಯಾಪ್ ಹಾಕೋಬೇಕಾಗತ್ತೆ. ಯಾಕೆಂದರೆ ಇದಕ್ಕೆ ಯಾವುದೇ ರೀತಿಯಾದ ಪೊಲ್ಯೂಷನ್, ಡಸ್ಟ್ ಬೀಳಬಾರ್ದು.
ನಾನೇನಂದರೆ ಒಂದು ವಾರದಲ್ಲಿ ಕೂದಲು ಬೆಳೆಯುತ್ತೆ ಅಂದರೆ ಇದೆಲ್ಲ ಚಿಕ್ಕ ಚಿಕ್ಕ ಟಿಪ್ಪು ನೀವು ಫಾಲೋ ಮಾಡಬೇಕು. ಇದು 5 to 10 ಮಿನಿಟ್ಸ್ ಆಗುತ್ತೆ ಇದಾಗೋಕ್ಕೆ. ಸಿಮ್ಮಲ್ಲಿ ಮಾಡಬೇಕು, ಎಣ್ಣೆ ಕಲರ್ ಚೇಂಜ್ ಆಗಬೇಕು. ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ. ನೆಕ್ಸ್ಟು ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ, ಹಾಗೇ ಬಿಟ್ಬಿಡಿ. ನಾನು ಹಾಗೇ ಬಿಟ್ಟಿದ್ದೆ 10 ನಿಮಿಷ, ಆಯಿತಾ. ಈಗ ಎಣ್ಣೆನ ನಾನು ಸೋಸ್ಕೋತಾ ಇದ್ದೀನಿ. ಜಸ್ಟ್ ಅಬ್ಸರ್ವ್ ದ ಕಲರ್ ಆಫ್ ದ ಆಯಿಲ್, ಗೋಲ್ಡನ್ ಕಲರ್. ನಾನೆಲ್ಲೂ ಗೋಲ್ಡನ್ ಕಲರ್ ಎಣ್ಣೆ ಹಾಕಿಲ್ಲ. ಮೆಂತ್ಯ ಏನಾರು ಕಲರ್ ಬಿಟ್ಕೊಂಡಿದೆ ಅಂತೀರಾ? ಓಕೆ, ಇದಕ್ಕೆ ನಾನು ಉತ್ತರ ವೀಡಿಯೋ ಮಾಡಬೇಕಾದ್ರೆ ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್? ಸೊ ಇದನ್ನು ಸೋಸ್ಕೊಂಡು ಅಪ್ಲಿಕೇಶನ್ ಮಾಡೋಣ. ಸೊ ಇದಕ್ಕೆ ಇನ್ನೊಂದು ಜಾದು ಮಾಡೋ ಎಣ್ಣೆನೂ ಹಾಕ್ತಾಯಿದ್ದೀನಿ. ಏನು ಅದು ಅಂದರೆ ಗಾಣದ ಎಣ್ಣೆ. ಇನ್ನೊಂದು ನಾನಿವಾಗ ಕೊಬ್ಬರಿ ಎಣ್ಣೆ ಪ್ಯಾರಾಚೂಟ್ ಹಾಕಿ ಇದನ್ನು ಮಾಡ್ತಿಲ್ಲ ಫ್ರೆಂಡ್ಸ್. ಇದನ್ನು ನಾನು ಮಾಡಿರೋದು ಕೋಲ್ಡ್ ಪ್ರೆಸ್ ಕೋಕೋನಟ್ ಆಯಿಲ್, ಕೋಲ್ಡ್ ಪ್ರೆಸ್. ಜಸ್ಟ್ ಅಬ್ಸರ್ವ್ ದ ಎಣ್ಣೆ ಕಲರ್, ಆಯಿತಾ. ಸೊ ಇದನ್ನು ಯಾವಾಗ ಅಪ್ಲೈ ಮಾಡಬೇಕು? ಇದನ್ನು ಅಪ್ಲೈ ಮಾಡೋದು ಬೆಳಗ್ಗೆ ಮಧ್ಯಾಹ್ನ ಅಪ್ಲೈ ಮಾಡೋಂಗಿಲ್ಲ. ಇದಕ್ಕೊಂದು ಪರ್ಟಿಕ್ಯುಲರ್ ಟೈಮ್ ಇದೆ. ಯಾಕೆ ಅಂತಲೂ ನಾನು ರೀಸನ್ ಕೊಡ್ತೀನಿ ಸೈಂಟಿಫಿಕ್ಕಾಗಿ, ಓಕೆನಾ. ಸೊ ಇದಕ್ಕೆ ನೋಡಿ, ಅದೊಂದು 2 ಚಮಚ ಇದ್ದರೆ ಒಂದು ಅರ್ಧ ಚಮಚದಷ್ಟು ಇಲ್ಲಿ ನಾನು ಮರದ ಗಾಣದ ಹರಳೆಣ್ಣೆ, ಕ್ಯಾಸ್ಟ್ರಲ್ ಆಯಿಲ್. ನಿಮಗೆ ಮೆಡಿಕಲ್ ಶಾಪಲ್ಲಿ ಸಿಗೋ ವೈಟ್ ಕಲರ್ ತೊಗೊಂಬಂದು ಹಾಕಿದ್ರೆ ಝೀರೋ ರಿಸಲ್ಟ್, ಝೀರೋ. ಎಲ್ಲೂ ಹರಳೆಣ್ಣೆ ವೈಟ್ ಕಲರ್ ಬರೋಲ್ಲ. ಹರಳೆಣ್ಣೆ ಕಾಯಿ ಅಂದರೆ ಹರಳೆಕಾಯೇ ನಿಮಗೆ ಇಟ್ ಈಸ್ ಬ್ರೌನ್, ಡಾರ್ಕ್ ಬ್ರೌನ್. ನೋಡಿ, ಇದು ಈ ಥರ ಇರಬೇಕು ಪರ್ಫೆಕ್ಟ್ ಕಲರ್. ಸುಮಾರು ಜನ ನಂಗೆ ಡೌಟ್ಸ್ ಕೇಳ್ತೀರಾ. ನೋಡಿ, ಈ ಥರ ಇರಬೇಕು, ಆಯಿತಾ. ನೆಕ್ಸ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಈಗ ಅಪ್ಲೈ ಮಾಡೋಕ್ಕೆ ಹೋಗೋಣ. ಈಗ ಯೂಶ್ವಲಿ ಅಪ್ಲಿಕೇಶನ್ ಮಾಡಬೇಕಾದ್ರೆ ನಾನು 4:4 ಟೆಕ್ನಿಕ್ ಹೇಳ್ಕೊಟ್ಟೆ. 4:4 ಅಂದರೆ ಏನಿಲ್ಲ ರೀ. ಹಿಂದಿನ ಕಾಲದಲ್ಲಿ ನಿಮ್ಮ ಅಜ್ಜಿ ಎಣ್ಣೆ ಹಾಕಬೇಕಾದ್ರೆ ನೆತ್ತಿಗೆ ಫಸ್ಟು ತಿಕ್ಕೋರು. ಯಾಕೆಂದರೆ ನೆತ್ತಿ ಇಸ್ ಎ ಪಾಯಿಂಟ್ ವೇರ್ ಆಲ್ ಇಸ್ ಕನೆಕ್ಟೆಡ್, ಆಲ್ ದ ನರ್ವ್ಸ್ ಆರ್ ಕನೆಕ್ಟೆಡ್, ಆಯಿತಾ. ನೀವೇನು ಡಾಕ್ಟ್ರಾ ಅಂತ ಕೇಳಿಬಿಡಿ, ಇದು ಕಾಮನ್ ಸೆನ್ಸು. ಚಿಕ್ಕ ವಯಸ್ಸಲ್ಲಿ ಎಲ್ಲರಿಗೂ ಹಾಕಿರ್ತಾರೆ ಆ ಥರನೇ. ನೆಕ್ಸ್ಟು ಈಗ ಫಸ್ಟು ಕೂದಲಲ್ಲಿ ಬಿಡಿಸ್ಕೊಬೇಕು. ಫಸ್ಟ್ ಪಾಯಿಂಟ್ ಟು ಬಿ ನೋಟೆಡ್. ಎವ್ರಿ ಡೇ ಆಯಿಲಿಂಗ್ ಮಾಡ್ಬೋದು, ಬಟ್ ಪ್ರತಿದಿನ ತಲೆಗೆ ಸ್ನಾನ ಮಾಡಬೇಡಿ. ವಾರಕ್ಕೊಂದು 3 ದಿನ ತಲೆಗೆ ಸ್ನಾನ ಮಾಡಿ, ಓಕೆನಾ. ಈರುಳ್ಳಿ ಎಣ್ಣೆ ಅಥವಾ ಈರುಳ್ಳಿ ರಸ ಕೂದಲಲ್ಲಿ ಇದ್ದಷ್ಟು ನಿಮಗೆ ಬೆನಿಫಿಟ್ ಜಾಸ್ತಿ. ಆನ್ ಎ ಪ್ಯಾರಲಲ್ ನೋಟ್, ನಾವು ಸೋಷಲ್ ಮೀಡಿಯಾಲಿರೋದ್ರಿಂದ ದಯವಿಟ್ಟು ಗೋ ಫಾರ್ ಎ ಪ್ಯಾಚ್ ಟೆಸ್ಟ್. ಫಸ್ಟು ನಾನು 4:4 ಅಂತ ಈಗ ಹೇಳ್ತಾರೆ ಇದನ್ನು ಸೈಂಟಿಫಿಕ್ಕಾಗಿ. ಇಲ್ಲ ಅಂದರೆ ಇದು ಡೈರೆಕ್ಟಾಗಿ ನೆತ್ತಿಗೆ ಹಾಕಿ ಉಜ್ಜಿ ಅಂತ ಹೇಳ್ತೀವಿ. ಇವಾಗ ಹೀಟೆಲ್ಲ ಆದಾಗ ನೆತ್ತಿಗೆ ಒಂಚೂರು ಹರಳೆಣ್ಣೆ ತಿಕ್ಕೋನಲ್ವೇನ್ರಿ, ಸೇಮ್ ಪ್ರೊಸೀಜರ್, ಆಯಿತಾ. ಫಸ್ಟು ನೆತ್ತಿಗೆ ಹಾಕಿ. ಯಾವಾಗಲೂ ಅಷ್ಟೇ, ನಿಮಗೆ ಎಣ್ಣೆ ಜಾಸ್ತಿ ಉಳಿದ್ರೆ ಕೂದಲಿಗೆ ಹಾಕಿ. ಕೂದಲು ಯಾವಾಗ ಉದ್ದ, ದಪ್ಪ, ದಟ್ಟ, ಕಪ್ಪಗೆ ಬೆಳೆಯಿತು ವೆನ್ ಯುವರ್ ನೆತ್ತಿ ಅಂದರೆ ನೆತ್ತಿ ಆಗಿರ್ಬೋದು, ಬುಡ ಆಗಿರ್ಬೋದು, ಸ್ಟ್ರಾಂಗ್ ಇರಬೇಕು. ನಮಗೆ ಎಣ್ಣೆ ಬೇಕಾಗಿರೋದು ಬುಡಕ್ಕೆ, ಕೂದಲಿಗಲ್ಲ. ಇನ್ನೂ ಜಾಸ್ತಿ ಎಣ್ಣೆ ಮಿಕ್ಕಿದರೆ ನೀವು ಕೂದಲಿಗೆ ಅಪ್ಲೈ ಮಾಡಿ, ಓಕೆನಾ. ಫಸ್ಟು ನೆತ್ತಿಗೆ ಹಚ್ತಾ ಇದ್ದೀನಿ ಒಂದು ಅರ್ಧದಿಂದ 3/4 ಚಮಚ ಎಣ್ಣೆ. ಈಗ ಒಂದೊಂದು ರೂಟ್ನೂ ನಾನು ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ, ಅಂದರೆ ಬುಡಾನ, ಓಕೆ. 2 ಫಿಂಗರ್ ಟಿಪ್ಸ್ ಅಂದರೆ 4 ಈ ಕಡೆ ಫಿಂಗರ್ ಟಿಪ್ಸಲ್ಲಿ ಮಸಾಜ್ ಮಾಡ್ಕೊಳ್ಳಿ. ನಾವು ಎಷ್ಟು ಮಸಾಜ್ ಮಾಡ್ತೀವೋ ನಮಗೆ ಅಷ್ಟು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಕೂದಲು ಬೆಳೆಯುತ್ತೆ. ನೆಕ್ಸ್ಟು ಇವಾಗ ನಾನೇನಂದೆ ಬೆಳಗ್ಗೆ ಮಧ್ಯಾಹ್ನ ಹಾಕೋಂಗಿಲ್ಲ. ಎಸ್, ಈ ಥರ ಆಯಿಲಿಂಗ್ ಮಾಡಿಬಿಟ್ಟು ನೀವು ಹೊರಗಡೆ ಹೋಗೋಂಗಿಲ್ಲ. ನೀವು ಆಲ್ಮೋಸ್ಟ್ ಒಂದು 6:30 ಸಂಜೆ ಅಪ್ಲೈ ಮಾಡ್ಕೊಳ್ಳಿ, ಅಥವಾ ಒಂದು 5:30 ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ, ಆಯಿತಾ. ಮಸಾಜ್ ಮಾಡಿಕೊಂಡು ನಾ ಹೇಳಿದ ಸ್ಟೆಪ್ಸ್ನ ಒಂಚೂರು ಬಿಡದೆ, ನೋಡಿ ಬುಡಕ್ಕೆ ಹೆಂಗೆ ಹಚ್ತಾ ಇದ್ದೀನಿ ಅಂತ, ಬುಡಾನ ಕಾನ್ಸಂಟ್ರೇಟ್ ಮಾಡಿ. ಬೊಕ್ಕ ತಲೆಯವ್ರಿಗೂ ಕೂದಲು ಬೆಳೆಯುತ್ತೆ ಅಂದರೆ ದಿಸ್ ಇಸ್ ದ ಮ್ಯಾಜಿಕ್ ಆಫ್ ಅಪ್ಲಿಕೇಶನ್ ಆಫ್ ಆಯಿಲ್. ಹೆಂಗಂದರೆ ಹಂಗೆ ಹಚ್ಕೊಳ್ಳೋದಲ್ಲ ಎಣ್ಣೆ, ಆಯಿತಾ. ನೆಕ್ಸ್ಟು ಅದನ್ನು ಹಚ್ಕೊಂಡು ಹೋಲ್ ನೈಟ್ ನೀವು ಏನಂತೀವಿ ಎಲ್ಲೂ ಹೊರಗಡೆ ಹೋಗಬಾರ್ದು, ಎಸ್ಪೆಷಲಿ ಫಾರ್ ಪೊಲ್ಯೂಷನ್, ಆಯಿತಾ. ನೆಕ್ಸ್ಟ್ ಡೇ ನೀವು ವಾಶ್ ಮಾಡ್ಬೋದು. ವಾಶ್ ಮಾಡಬೇಕಾದ್ರೂ ಅಷ್ಟೇ, ನೀವು ಈ ₹2 ₹1 ಶಾಂಪು ತೊಗೊಂಬಂದು ವಾಶ್ ಮಾಡಬೇಡಿ. ಸೀಗೆಕಾಯಿ ಸಿಗುತ್ತೆ ನೋಡಿ ಡೈರೆಕ್ಟಾಗಿ, ಸೋಪ್ ನಟ್ ಪೌಡರ್, ಅದರಲ್ಲಿ ವಾಶ್ ಮಾಡಿ. ನೀವೆಷ್ಟು ಸೀಗೆಕಾಯಿ ಉಪಯೋಗಿಸ್ಕೋತಿರೋ ನಿಮಗೆ ಅಷ್ಟು ಕೂದಲು ಬೆಳವಣಿಗೆ ಇದೆ. ನೆಕ್ಸ್ಟು ಇವತ್ತು ಅಪ್ಲೈ ಮಾಡಿಬಿಟ್ಟಿದ್ದೀವಿ, ನೆಕ್ಸ್ಟ್ ಡೇನೇ ಸ್ನಾನ ಮಾಡಬೇಕಾ? ಖಂಡಿತ ಇಲ್ಲ, ಆ ಥರ ಎಲ್ಲೂ ರೂಲ್ಸ್ ಇಲ್ಲ. ನೀವು ವಾರಕ್ಕೊಂದು 3 ಸಲ ಸ್ನಾನ ಮಾಡಿದ್ರೂ ಸಾಕು ತಲೆಗೆ, ಓಕೆ. ಸೊ ಇವಾಗ ನೋಡಿ, ನಾನು ಕೆಲವ್ರಿಗೆ ಸ್ಪ್ಲಿಟ್ ಎಂಡ್ಸ್ ಇರುತ್ತೆ, ಆಯಿತಾ, ಮತ್ತು ಕೆಲವ್ರಿಗೆ ಚಿಕ್ಕ ಚಿಕ್ಕ ಕೂದಲುಗಳಿರುತ್ತೆ, ಆಯಿತಾ. ಅಂಥವ್ರಿಗೂ ಅಷ್ಟೇ ನಾನು ಈ ಎಣ್ಣೆ ಸ್ವಲ್ಪ ಬಿಸಿ ಇದೆ ಫ್ರೆಂಡ್ಸ್, ತಣ್ಣಕ್ಕಾಗಿಲ್ಲ ಎಣ್ಣೆ, ಬಿಸಿನೇ ಇದೆ. ಸೊ ನಿಮಗೆ ಎಷ್ಟು ಶಾಖ ತಡಿಬೋದು ಅಷ್ಟು ಶಾಖನ ಯೂಸ್ ಮಾಡ್ಕೊಳ್ಳಿ. ಆಲ್ವೇಸ್ ಟಿಪ್ ನಂಬರ್ 1 ಏನು ಹೇಳ್ತೀನಿ ಗೊತ್ತಾ, ತಣ್ಣಗಿರೋ ಎಣ್ಣೆನ ಕೂದಲಿಗೆ ಅಪ್ಲೈ ಮಾಡಬೇಡಿ. ನೋಡಿ ಕೆಲವ್ರಿಗೆ ಕತ್ತತ್ರ ಎಲ್ಲ, ನನಗಿದೆ ಕತ್ತಿಂಬಾಗ ಎಲ್ಲ ಪುಡಿ ಕೂದಲಿದೆ, ನಾವು ಜಡೆ ಎಲ್ಲ ಹಾಕಿದಾಗ ಸ್ವಲ್ಪ ಕೂದಲು ಆಚೆ ಕಾಣುತ್ತೆ ಅಲ್ವಾ, ಈ ನೋಡಿ ಈ ಥರ ಬ್ಯಾಕ್ ನೆಕ್ಕಲ್ಲೆಲ್ಲ. ಸೊ ಅಲ್ಲೆಲ್ಲ ಸ್ವಲ್ಪ ಆಯಿಲಿಂಗ್ ಮಾಡಿ, ಮಸಾಜ್ ಮಾಡಿ, ಆ ಕೂದಲು ಬೆಳೆಯುತ್ತೆ, ಓಕೆನಾ. ಸೊ ಕಾನ್ಸಂಟ್ರೇಟ್ ಆನ್ ದ ಬುಡ, ಫಸ್ಟು ಬುಡಕ್ಕೆ ಕಾನ್ಸಂಟ್ರೇಟ್ ಮಾಡಿ, ನೆತ್ತಿಗೆ, ಆಯಿತಾ. ನೆಕ್ಸ್ಟು
ಇವಾಗ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಹಾಕಿರೋದ್ರಿಂದ ಕೂದಲು ದಟ್ಟವಾಗಿ ಉದ್ದವಾಗಿ ಕಪ್ಪು ಬೆಳೆಯುತ್ತೆ, ಬಿಡಿ ಕೂದಲನ್ನ ತಡೆಯುತ್ತೆ. ಮೆಂತ್ಯ ಸುಮಾರು ಜನಕ್ಕೆ ಬಾಡಿ ಆಗಿರುತ್ತೆ ಮತ್ತು ಕೆಲವರಿಗೆ ಡ್ರೈ ಸ್ಕ್ಯಾಲ್ಪ್ ಇರುತ್ತೆ. ಆಲ್ವೇಸ್ ನಮಗೆ ಡ್ಯಾಂಡ್ರಫ್ ಬರೋದಕ್ಕೆ ಮೇನ್ ರೀಸನ್ ಅಂದರೆ ಡ್ರೈ ಸ್ಕ್ಯಾಲ್ಪ್, ಆಯಿತಾ. ಈವನ್ ಸ್ಕಿನ್ನಲ್ಲೂ ಅಷ್ಟೇ, ನಮಗೆ ಸ್ಕಿನ್ ಡ್ರೈ ಆದಾಗಲೇ ನಮಗೆ ಪಿಗ್ಮೆಂಟೇಷನ್ ಬರೋದಾಗಿರ್ಬೋದು, ಎಕ್ಸಿಮಾ ಬರೋದಾಗಿರ್ಬೋದು, ಸೋರಿಯಾಸಿಸ್ ಬರೋದಾಗಿರ್ಬೋದು. ಎಟ್ಟಾಗೆ ನೀವೇನು ಡಾಕ್ಟ್ರ್ ಅಂತ ಕೇಳಬೇಡಿ, ದಿಸ್ ಇಸ್ ಎ ಕಾಮನ್ ಸೆನ್ಸ್ ಆನ್ಸರ್, ಓಕೆನಾ. ಸೊ ಕೆಲವರು ಸ್ಪ್ಲಿಟ್ ಎಂಡ್ಸ್ ಇರುತ್ತೆ ನೋಡಿ, ಅಂಥವ್ರಿಗೂ ಅಷ್ಟೇ ಅಲ್ಲಿ ಆಯಿಲಿಂಗ್ ಕೊಡಿ. ದಿಸ್ ಇಸ್ ದ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತ ಮಾಡ್ತಾಯಿದ್ದೀನಿ ನಾನು. ಸೊ ನಿಮ್ಗೆ ಎಲ್ಲೆಲ್ಲಿ ಸ್ಪ್ಲಿಟ್ ಎಂಡ್ಸ್ ಇದೆಯೋ ಕೂದಲಲ್ಲಿ ಅಲ್ಲೆಲ್ಲ ಸ್ವಲ್ಪ ಆಯಿಲಿಂಗ್ ಕೊಡಿ, ಆಯಿತಾ. ಈಗ ನೀಟಾಗಿ ಒಂದು ನಾಟ್ ಹಾಕ್ಕೊಳ್ಳಿ ಅಥವಾ ನೀಟಾಗಿ ಕೂದಲು ಬಾಚ್ಕೊಂಬಿಡಿ, ಆಯಿತಾ. ನೀವೇನಾದ್ರು ಮೇಲ್ಗಡೆ ರಬ್ಬರ್ ಬ್ಯಾಂಡ್ ಹಾಕಂಗಿದ್ರೆ ಸ್ವಲ್ಪ ಲೂಸಾಗಿ ಹಾಕ್ಕೊಳ್ಳಿ ರಬ್ಬರ್ ಬ್ಯಾಂಡ್ನ, ಟೈಟ್ ಹಾಕಿಬಿಡಿ, ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು. ನೆಕ್ಸ್ಟ್ ಡೇ ನೀವು ಶಾಂಪೂಯಿಂಗ್ ಮಾಡ್ಬೋದು, ಇಲ್ದರೆ ಇನ್ನೊಂದು 2 ಡೇಸ್ ಬಿಟ್ಟು ಶಾಂಪೂಯಿಂಗ್ ಮಾಡ್ಬೋದು. ನಾನು ಹೇಳ್ದಂಗೆ ಡೋಂಟ್ ಯೂಸ್ ಶಾಂಪೂ, ಯೂಸ್ ಸೀಗೆಕಾಯಿ. ನೀವು ₹1 ₹2 ಶಾಂಪು ತೊಗೊಂಡಿದ್ರೆ ಡೈಲ್ಯೂಟ್ ಮಾಡ್ಕೊಳ್ಳಿ. ಇವಾಗ 1 ಸ್ಪೂನ್ ಶಾಂಪು ಇತ್ತು ಅಂದರೆ 4 ಪಟ್ಟು ನೀರು ಹಾಕ್ಕೊಂಡು ಡೈಲ್ಯೂಟ್ ಮಾಡ್ಕೊಳ್ಳಿ, ಓಕೆನಾ. ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಫಸ್ಟ್ ಟೈಮ್ ಹೇಮನ್ನಾಗ ಚಾನಲ್ನ ಇವತ್ತೇ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಇದು ಬರೀ ಹೆಂಗಸರೇ ಮಾಡ್ಕೋಬೇಕು ಅಂತೇನಿಲ್ಲ, ಗಂಡಸರು ಮಾಡ್ಕೋಬೋದು. ನಿಮ್ಮನೆ ಪುಟ್ ಮಕ್ಳಿಗೂ ನೀವು ಈ ಥರ ಕರ್ಬೇವಿನ ಸೊಪ್ಪು ಈರುಳ್ಳಿದು ಆಯಿಲ್ನ ಅಪ್ಲೈ ಮಾಡ್ಬೋದು. ಬಟ್ ಆನ್ ಎ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಗೋ ಫಾರ್ ಅ ಪ್ಯಾಚ್ ಟೆಸ್ಟ್ ಅಂತ ಹೇಳ್ತಾ ಈ ಥರ ನೀಟಾಗಿ ನಾಟ್ ಹಾಕ್ಕೊಳ್ಳಿ ಅಂತ ಹೇಳ್ತಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.